ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿ ಪ್ರಕರಣ ಚಪ್ಪಲಿ ರಾಜೀವ್ ಗೌಡ ಕೊನೆಗೂ ಬಂಧನವಾಗಿದ್ದಾನೆ. ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಇದೀಗ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಚಿಕ್ಕಬಳ್ಳಾಪುರ ಪೊಲೀಸರಿಂದ ರಾಜೀವ್ ಗೌಡನನ್ನ ಬಂಧಿಸಲಾಗಿದೆ. ಸುಮಾರು 13 ದಿನಗಳ ಬಳಿಕ ಧಮಕಿ ರಾಜೀವ್ ಗೌಡ ಇದೀಗ ಅರೆಸ್ಟ್ ಆಗಿದ್ದಾನೆ. ರೈಲು ಮೂಲಕ ಕೇರಳಕ್ಕೆ ಪರಾರಿಯಾಗಿದ್ದಂತಹ ರಾಜೀವ್ ಗೌಡ ಇನ್ನು ಇದೀಗ ಚಿಕ್ಕಬಳ್ಳಾಪುರದತ್ತ ಕರೆತರ್ತಿದ್ದಾರೆ ಪೊಲೀಸರು. ಈತನನ್ನ ರಾಜೀವ್ ಗೌಡನನ್ನ ಮಂಗಳೂರಿನಿಂದ ಕರೆತರ್ತಿದ್ದಾರೆ ಪೊಲೀಸರು. ಮೆಡಿಕಲ್ ಟೆಸ್ಟ್ ಬಳಿಕ ಜಡ್ಜ್ ಎದುರು ಹಾಜರು ಮಾಡಲಾಗುತ್ತೆ ಈತನನ್ನ. ಇನ್ನು ಬೆಳಗ್ಗೆ ಕೋರ್ಟ್ ಎದುರು ಹಾಜರು ಮಾಡುವಂತಹ ಸಾಧ್ಯತೆ ಇದೆ. ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿ ಪ್ರಕರಣದಲ್ಲಿ ಚಪ್ಪಲಿ ರಾಜೀವ್ ಗೌಡ ಕೊನೆಗೂ ಬಂಧನವಾಗಿದ್ದಾನೆ. ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಈತನನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸರಿಂದ ರಾಜೀವ್ ಗೌಡನನ್ನ ಬಂಧಿಸಲಾಗಿದೆ. ಸುಮಾರು 13 ದಿನಗಳಿಂದ ಈತನ ಪತ್ತೆಗಾಗಿ ಬಲೆ ಬೀಸಲಾಗಿತ್ತು. ಇದೀಗ ಧಮಕಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿದೆ. ರೈಲು ಮೂಲಕ ಕೇರಳಕ್ಕೆ ಪರಾರಿಯಾಗಿದ್ದ ಈ ಒಬ್ಬ ರಾಜೀವ್ ಗೌಡ ಇನ್ನು ಇದೀಗ ಚಿಕ್ಕಬಳ್ಳಾಪುರದತ್ತ ಕರೆತರ್ತಿದ್ದಾರೆ ಪೊಲೀಸರು ಈತನನ್ನ. ಮಂಗಳೂರಿನಿಂದ ಚಿಕ್ಕಬಳ್ಳಾಪುರದತ್ತ ಕರೆತರ್ತಿರುವಂತಹದ್ದು ಪೊಲೀಸರು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿ ಹಾಕಿದ್ದಂತಹ ಪ್ರಕರಣದಲ್ಲಿ ಚಪ್ಪಲಿ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದ. ಇದೀಗ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಈತನನ್ನ ಇದೀಗ ಕರೆತರಲಾಗ್ತಾ ಇದೆ. ಮುಂದಿನ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೆಚ್ಚಿನ ಡೀಟೇಲ್ಸ್ ನೀಡೋದಿದ್ರೆ. ಸುದೀಪ್, ಏನು ಕಳೆದ 13 ದಿನಗಳಿಂದ ಪೊಲೀಸರು ಧಮಕಿ ರಾಜೀವ್ಗಾಗಿ ಒಂದು ಸಾಕಷ್ಟು ಶೋಧವನ್ನು ಕೂಡ ಮಾಡ್ತಾ ಇದ್ರು. ಏನು ಬೆಂಗಳೂರು ಸೇರಿದಂತೆ ಏನು ಹೊರಭಾಗದಲ್ಲಿ ಆತನಿಗೋಸ್ಕರ ಬಲೆ ಬೀಸಿ ಸುಮಾರು 3-4 ತಂಡಗಳು ಆತನ ಪತ್ತೆಗಾಗಿ ನಿರಂತರ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಇವತ್ತು ಆತ ಒಂದು ಮಂಗಳೂರಿಂದ ಒಂದು ಕೇರಳಕ್ಕೆ ಹೋಗ್ತಿರಬೇಕಾದ್ರೆ ಕೇರಳ ಗಡಿಯಲ್ಲಿ ಆತನನ್ನ ಬಂಧಿಸಿರೋದು ಕೂಡ ಈಗ ಆಗಿದೆ. ಸದ್ಯ ಈಗ ಚಿಕ್ಕಬಳ್ಳಾಪುರ ವಿಶೇಷ ತಂಡ ಏನಿದೆ ಆತನನ್ನ ಬಂಧಿಸಿ ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದು ನಂತರ ನೇರವಾಗಿ ಶಿಡ್ಲಘಟ್ಟಗೆ ಹೋಗುವಂತಹ ಕೆಲಸ ಕೂಡ ಆಗುವಂತದ್ದು. ಬಳಿಕ ಆತನನ್ನ ಈಗ ರಾತ್ರಿ ಒಂದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಯಾಕಂದ್ರೆ ಬೇರೆ ರಾಜ್ಯದ ಒಂದು ಗಡಿಯಲ್ಲಿ ಆತನನ್ನ ಅರೆಸ್ಟ್ ಮಾಡಿರೋದ್ರಿಂದ ನೇರವಾಗಿ ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ನಂತರ ವಿಚಾರಣೆಗೆ ಒಳಪಡಿಸ್ತಾರೆ. ಆ ಬಳಿಕ ರಾತ್ರಿ ಅಥವಾ ಬೆಳಗಿನ ಜಾವ ಆತನನ್ನ ನ್ಯಾಯಾಧೀಶರ ಮನೆಗೆ ಇರಬಹುದು ಅಥವಾ ನಾಳೆ ಮಧ್ಯಾಹ್ನ ಏನಾದರೂ ರೆಗ್ಯುಲರ್ ಕೋರ್ಟ್ ನಲ್ಲಿ ಆತನನ್ನ ಹಾಜರುಪಡಿಸಿ ಪುನಃ ಹೆಚ್ಚಿನ ಒಂದು ವಿಚಾರಣೆ ಸಲುವಾಗಿ ಪೊಲೀಸರು ತಮ್ಮ ವಶಕ್ಕೆ ಕೂಡ ಪಡೆಯೋದಕ್ಕೆ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಆತನ ಮೇಲೆ 2 ಕೇಸ್ ಕೂಡ ದಾಖಲಾಗಿರುವುದು. ಒಂದು ಕೇಸು ಏನು ಮಹಿಳಾ ಅಧಿಕಾರಿ ಆತನ ಮೇಲೆ ಕೇಸನ್ನ ದಾಖಲು ಮಾಡಿದ್ರೆ, ಮತ್ತೊಂದು ಕಡೆ ಸ್ಥಳೀಯ ಶಾಸಕ ರವಿಕುಮಾರ್ ಕೂಡ ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ. ಅದರಿಂದ 2 ಪ್ರಕರಣದ ತನಿಖೆ ಮತ್ತೆ ಆತನ ವಿಚಾರಣೆ ಕೂಡ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಆತನ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹ ಮಾಡಿ ಅದನ್ನ FSL ಗೆ ರವಾನೆ ಮಾಡಬೇಕು. ಯಾಕಂದ್ರೆ ಫೋನ್ ನಲ್ಲಿ ಆತ ಮಹಿಳಾ ಅಧಿಕಾರಿಗೆ ಒಂದು ಧಮಕಿಯನ್ನು ಹಾಕಿ ಒಂದು ಬೆದರಿಕೆಯನ್ನು ಕೂಡ ಹಾಕಿರೋದು. ಅದರಿಂದ ಆತನ ವಾಯ್ಸ್ ಸ್ಯಾಂಪಲ್ ಅನ್ನ ಪಡ್ಕೊಂಡು ಅದನ್ನ FSL ಗೆ ಕಳಿಸ್ತಾರೆ. ನಂತರ ಆತ ಫೋನ್ ನಲ್ಲಿ ಮಾತಾಡಿರುವಂತಹ ಒಂದು ವಾಯ್ಸ್ ಏನಿದೆ ಅದನ್ನು ಕೂಡ ಸಂಗ್ರಹ ಮಾಡಿ ಎರಡನ್ನು ಕೂಡ ಸ್ಯಾಂಪಲ್ ಟೆಸ್ಟ್ ಗೋಸ್ಕರ FSL ಗೆ ರವಾನೆ ಮಾಡಿ ಅಲ್ಲಿಂದ ಒಂದು ವರದಿಯನ್ನು ಕೂಡ ಪಡ್ಕೊಳ್ತಾರೆ. ಮತ್ತೆ ಈ ಒಂದು ಬೆದರಿಕೆಗೆ ಇರಬಹುದು ಮತ್ತೆ ಆ ಒಂದು ಬ್ಯಾನರ್ ವಿಚಾರಕ್ಕೆ ಏನ್ ಗಲಾಟೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಆತನನ್ನ ವಿಶೇಷ ತನಿಖಾ ತಂಡ ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡಿ ಆತನ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ. ಸದ್ಯ ಈಗಾಗಲೇ ಆತನ ಕೇರಳದಿಂದ ಶಿಡ್ಲಘಟ್ಟಗೆ ಕರ್ಕೊಂಡು ಬರುವಂತ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಏನು ಈ ಒಂದು ಆರೋಪಿಯನ್ನ ಪತ್ತೆ ಮಾಡುವಂತ ಸಲುವಾಗಿ 3 ವಿಶೇಷ ತಂಡಗಳನ್ನು ಕೂಡ ಇತ್ತೀಚೆಗೆ ರಚನೆ ಮಾಡಿದ್ರು. ಖುದ್ದು ಈ ಒಂದು ಪ್ರಕರಣದಲ್ಲಿ ಏನು IGP ಲಾಬುರಾಮ್ ಅವರೇ ಒಂದು ಮುತುವರ್ಜಿಯನ್ನು ವಹಿಸಿ ಆತನನ್ನ ಪತ್ತೆ ಮಾಡಬೇಕು ಮತ್ತೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಸಾಕಷ್ಟು ಪ್ರಯತ್ನ ಕೂಡ ಪಟ್ಟಿರೋದು. ಯಾಕಂದ್ರೆ ಒಂದ್ ಕಡೆ ಬೇಲ್ ಕ್ಯಾನ್ಸಲ್ ಆಗುತ್ತೆ, ಮತ್ತೊಂದು ಕಡೆ ಹೈಕೋರ್ಟ್ ನಲ್ಲಿ ಆತ FIR ರದ್ದು ಕೋರಿ 2 ಅರ್ಜಿಯನ್ನು ಹಾಕಿದ್ರು, 2 ಕೂಡ ವಜಾ ಆಗುತ್ತೆ. ಅದರಿಂದ ಇಷ್ಟಾದ್ರೂ ಕೂಡ ಪೊಲೀಸರು ಆತನನ್ನ ಪತ್ತೆ ಮಾಡ್ತಾ ಇದ್ವಿ ಅಂತೇಳಿ ಏನು ಸುಮಾರು 1 ವಾರ ಕಾಲ ಒಂದು ಸಬೂಬನ್ನ ಹೇಳ್ತಾ ಇದ್ರು. ಆದ್ರೆ ಇದೀಗ ಏನು ಕೋರ್ಟ್ ನಲ್ಲಿ ಆತನಿಗೆ ಹಿನ್ನಡೆ ಆದ ಬಳಿಕ ಖುದ್ದು IGP ಅವರೇ ಇದ್ರ ಬಗ್ಗೆ ಒಂದು ಮುತುವರ್ಜಿಯನ್ನು ವಹಿಸಿ ಆತನನ್ನ ಪತ್ತೆ ಮಾಡಿ ಒಂದು ಅರೆಸ್ಟ್ ಮಾಡೋದ್ರಲ್ಲಿ ಈಗ ಪೊಲೀಸರು ಒಂದು ರೀತಿ ಸಕ್ಸಸ್ ಆಗಿದ್ದಾರೆ. ಸುದೀಪ್, ಧನ್ಯವಾದ ಮುನಿರಾಜು ಡೀಟೇಲ್ಸ್ಗೆ.